ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಹಾಗೂ ಕಾಚನಾಯಕನಹಳ್ಳಿ ಗ್ರಾಮಸ್ಥರ ಸಹಯೋಗದಲ್ಲಿ ಸಡಗರ ಸಂಭ್ರಮದಿಂದ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. ಇನ್ನು ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ರಂಗೋಲಿ ಸ್ಪರ್ಧೆ, ಲಲಿತ ಸಹಸ್ರನಾಮ ಪಾರಾಯಣ, ಅಯ್ಯಪ್ಪ ಸ್ವಾಮಿ ಭಜನೆ, ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಮಕರ ಜ್ಯೋತಿಯನ್ನು ಸಹ ಬೆಳಗಿಸಲಾಯಿತು. ಇನ್ನು ಮಕರ ಸಂಕ್ರಾಂತಿಯನ್ನು ಕಂಡ ಗ್ರಾಮಸ್ಥರು ಪುನೀತರಾದರು. ಇನ್ನು ವಿಶೇಷವಾಗಿ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಗೋವುಗಳಿಗೆ ಕಿಚ್ಚು ಹಾಯಿಸಲಾಯಿತು. ಹಾಗೆಯೇ ಮಕರ ಸಂಕ್ರಾಂತಿ ಸುಗ್ಗಿ ಪೂಜೆಯನ್ನು ಸಹ ಶಾಸ್ತ್ರೋತ್ರವಾಗಿ ನೆರವೇರಿಸಿದರು. ಹಾಗೆಯೇ ಚಂಡ ಮೇಳ ಮೂಲಕ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕಾಚನಾಯಕನಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಮತ್ತು ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ವಿಶೇಷವಾಗಿ ಕಳೆದ 2 ವರ್ಷಗಳಿಂದ ಕಾಚನಾಯಕನಹಳ್ಳಿ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದು ವಿಶೇಷವಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯವರು ಮತ್ತು ಕಾಚನಾಯಕನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ರು. ಪೂಜೆಯ ನಿನದು ಓ ಮನೋಜ ಎಂತ ಭಕ್ತಿಯ ನಿನದು, ಎಂತ ಪೂಜೆಯ ನಿನದು ಓ ಮನೋಜ ಎಂತ ಭಕ್ತಿಯ ನಿನದು. ರಾಮ ರಾಮ ಅನ್ನೋರೆಲ್ಲ ರಾಮನ ಪೂಜೆ ಮಾಡೋರೆಲ್ಲ, ರಾಮ ರಾಮ ಅನ್ನೋರೆಲ್ಲ ರಾಮನ ಪೂಜೆ ಮಾಡೋರೆಲ್ಲ, ರಾಮ ರಾಮ ಅನ್ನೋರೆಲ್ಲ ರಾಮನ ಪೂಜೆ ಮಾಡೋರೆಲ್ಲ, ರಾಮ ರಾಮ ಅನ್ನೋರೆಲ್ಲ ರಾಮನ ಪೂಜೆ ಮಾಡೋರೆಲ್ಲ. ನಿಜವಾದ ರಾಮ ಬಂದ್ರೆ ಅಳಿಲು ಬಂದೈತಂತಾರಲ್ಲ, ನಿಜವಾದ ರಾಮ ಬಂದ್ರೆ ಅಳಿಲು ಬಂದೈತಂತಾರಲ್ಲ. ಎಂತ ಪೂಜೆಯ ನಿನದು ಓ ಮನುಜ ಎಂತ ಭಕ್ತಿಯ ನಿನದು. ಅನ್ನೋರೆಲ್ಲ ಹನುಮನ್ ಪೂಜೆ ಮಾಡೋರೆಲ್ಲ, ಹನುಮ ಹನುಮ ಅನ್ನೋರೆಲ್ಲ ಹನುಮನ್ ಪೂಜೆ ಮಾಡೋರೆಲ್ಲ, ಹನುಮ ಅನ್ನೋರೆಲ್ಲ ಹನುಮನ್ ಪೂಜೆ ಮಾಡೋರೆಲ್ಲ, ಹನುಮ ಹನುಮ ಅನ್ನೋರೆಲ್ಲ ಹನುಮನ್ ಪೂಜೆ ಮಾಡೋರೆಲ್ಲ. ನಿಜವಾದ ಹನುಮ ಬಂದ್ರೆ
ಶಾಸ್ತ ಬರುವ ನೋಡ ಶಾಸ್ತ ಬರುವ ನೋಡ ಶಬರಿಗಿರಿ ಶಾಸ್ತ ಬರುವ ನೋಡ ಪಂಪಾ ನದಿಯ ತೀರದಲ್ಲಿ ಪುಣ್ಯಸ್ನಾನದ ವೇಳೆಯಲ್ಲಿ ಭಗವಾನೇ ಭಗವತಿಯೇ ಭಗವತಿಯೇ ಭಗವಾನೇ ಪಂಪಾ ನದಿಯ ತೀರದಲ್ಲಿ ಪುಣ್ಯಸ್ನಾನದ ವೇಳೆಯಲ್ಲಿ ಪೂರ್ಣ ಚಂದ್ರಕಾಂತಿಯಲ್ಲಿ ಮುತ್ತಿನಂತೆ ನಗುವಲ್ಲಿ ಶಾಸ್ತ ಬರುವ ನೋಡ ಶಬರಿಗಿರಿ ಶಾಸ್ತ ಬರುವ ನೋಡ ಶಾಸ್ತ ಬರುವ ನೋಡ
ಉಯ್ಯಾಲಮ್ಮ ಸ್ವಾಮಿ ಉಯ್ಯಾಲ ಸ್ವಾಮಿ ಹೋಗು 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 ಉಯ್ಯಾಲಮ್ಮ ಸ್ವಾಮಿ ಉಯ್ಯಾಲ ಸ್ವಾಮಿ ಹೋಗು 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 ಉಯ್ಯಾಲಮ್ಮ ಸ್ವಾಮಿ ಉಯ್ಯಾಲ ಹೋಗು 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 ಉಯ್ಯಾಲಮ್ಮ ಸ್ವಾಮಿ ಉಯ್ಯಾಲ ಹೋಗು 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 ಉಯ್ಯಾಲಮ್ಮ ಸ್ವಾಮಿ ಉಯ್ಯಾಲ स्वामी शरणं अय्यप्पा हरिहर
Swami Sharanam Ayyappa. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಸಮಸ್ತ ಜನತೆಗೆ, ವಿಶೇಷವಾಗಿ ಯನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಜನರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಹೊಸ ವರ್ಷ ಎಲ್ಲರಿಗೂ ಹೊಸದಾಗಿ ಒಳ್ಳೆ ರೀತಿಯಾಗಿ ಅವರ ಕಹಿ ಘಟನೆಗಳನ್ನು ಮರೆತು ಒಳ್ಳೆ ಘಟನೆಗಳನ್ನು ಸಂಭವಿಸಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಮೊದಲನೇದಾಗಿ ಶುಭಾಶಯನ ಕೋರಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿನ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ನಮ್ಮ ಅಯ್ಯಪ್ಪ ಭಕ್ತ ಮಂಡಳಿ ಏನು ಮಾಲ್ದಾರಿಗಳು ಇದ್ದಾರೆ, ಅವರ ಜೊತೆಗೂಡಿ ಗ್ರಾಮಸ್ಥರನ್ನೆಲ್ಲ ಒಳಗೊಂಡು ಪ್ರತಿಯೊಬ್ಬ ನಾಗರಿಕರನ್ನು ಗಣನೆಗೆ ತಗೊಂಡು ಇವತ್ತಿನ ದಿನ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ದು, ಈ ವರ್ಷವೂ ಸಹ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀರಿ. ತುಂಬ ಒಳ್ಳೆಯ ವಿಜೃಂಭಣೆಯಿಂದ ಬೆಳಗ್ಗೆ 6 ಗಂಟೆಗೆ ಎಲ್ಲ ಗ್ರಾಮ ದೇವರುಗಳಿಗೆ ಪೂಜಾ ಕಾರ್ಯಕ್ರಮಗಳು ನಡೆಯಿತು. ತದನಂತರ ಅಯ್ಯಪ್ಪನಿಗೆ ಹೋಮ ನಡೆಯಿತು. ಅದಾದ ಬಳಿಕ ನಮ್ಮ ಲಲಿತ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಸ್ಕೊಟ್ರು. ತದನಂತರ ವಿದ್ಯಾರ್ಥಿಗಳು ಮತ್ತು ಗ್ರಾಮದ ಮಹಿಳೆಯರಿಂದ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ವು. ಎಲ್ಲರೂ ಬಂದು ಪಾಲ್ಗೊಂಡು ಒಳ್ಳೆಯ ಅವರ ಪ್ರತಿಭೆಗಳನ್ನು ತೋರಿಸಿರ್ತಾರೆ. ತದನಂತರ ಅಯ್ಯಪ್ಪನ ಭಜನೆ 3 ಗಂಟೆಗೆ ಶುರುವಾಯಿತು. 3 ಗಂಟೆಯಿಂದ ಅಯ್ಯಪ್ಪನ ಭಜನೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಭಕ್ತಾದಿಗಳು ಆ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಿರ್ತಾರೆ ಅಂತ ಭಾವಿಸ್ತೇನೆ. ಅಯ್ಯಪ್ಪನ ಭಜನೆ ನಂತರ ಗ್ರಾಮದ ಎಲ್ಲ ರಾಸುಗಳು ಬಸವೇಶ್ವರ ದೇವಸ್ಥಾನದ ಬಳಿ ಕರ್ಕೊಂಬಂದು ಆ ಬಸವೇಶ್ವರನ ಪ್ರಸಾದವನ್ನು ಸ್ವೀಕರಿಸಿ ಆಶೀರ್ವಾದವನ್ನು ತೆಗೆದುಕೊಂಡು ಅವರಿಗೆ ಪ್ರೋತ್ಸಾಹವಾಗಿ ನಾವು ಒಂದು ಉಡುಗೊರೆಯನ್ನು ನೀಡಿ ಅವರಿಗೆ ಗೌರವಪೂರ್ವಕವಾಗಿ ಅವರನ್ನು ಕಳಿಸ್ಕೊಟ್ಟಿರ್ತೇವೆ. ಹಾಲು ಉತ್ಪಾದಕರಿಗೆ ಒಳ್ಳೆಯದಾಗಲಿ, ರೈತರಿಗೆ, ಹೈನುಗಾರರಿಗೆ ಶುಭವಾಗಲಿ ಅಂತ ಕೋರ್ತಾ, ತದನಂತರ ಏನು ಅಯ್ಯಪ್ಪ ಸ್ವಾಮಿಯ ದೇವಾಲಯದಲ್ಲಿ ಮಕರ ಜ್ಯೋತಿ ನೆನ್ನೆ ಇತ್ತು, ಹಬ್ಬ ಇವತ್ತಿರೋದ್ರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಯ್ಯಪ್ಪನ ಮೇಲೆ ಭಾರ ಹಾಕ್ಬಿಟ್ಟು ಇವತ್ತು ಜ್ಯೋತಿಯನ್ನು ಬೆಳಗಿಸಿ ಅಯ್ಯಪ್ಪನ ಮೆರವಣಿಗೆಯನ್ನು ರಾಜಬೀದಿಯಲ್ಲಿ ನಡೆಸ್ಕೊಂಬಂದು ಇವತ್ತು ಅಯ್ಯಪ್ಪನ ದೇವಸ್ಥಾನದಲ್ಲಿ ಕೂರಿಸಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದವನ್ನು ಹಮ್ಮಿಕೊಂಡಿದ್ವಿ. ಪ್ರಸಾದವನ್ನು ಎಲ್ಲ ಭಕ್ತರು ಸ್ವೀಕರಿಸಿ ತೆರಳ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ. ನಮ್ಮ ಗ್ರಾಮದ ಎಲ್ಲ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ. ಅಯ್ಯಪ್ಪನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಕೆಟ್ಟ ಘಟನೆಗಳನ್ನು ಮರೆತು ಒಳ್ಳೆಯ ಘಟನೆಗಳನ್ನು ಒಳ್ಳೆಯ ಮುಂದೆ ಸಾಗಲಿಕ್ಕೆ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಮುಂದೆ ಸಾಗೋಣ ಅನ್ನೋ ನಿಟ್ಟಿನಲ್ಲಿ ಮತ್ತೊಮ್ಮೆ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಏನು ಇವತ್ತಿನ ದಿನ ನಮ್ಮ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ 2ನೇ ವರ್ಷದ ಅಯ್ಯಪ್ಪ ಭಕ್ತ ಮಂಡಳಿ ಹಮ್ಮಿಕೊಂಡಿದ್ದಂಥ 2ನೇ ವರ್ಷದ ಮಕರ ಜ್ಯೋತಿ ಹಾಗೂ ಮಕರ ಸಂಕ್ರಮಣ ಹಾಗೂ ಹಸುಗಳು ಕಿಚ್ಚಾಯಿಸುವ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದೇ ಸಹ ಸಂಕ್ರಾಂತಿ ಅನ್ನೋದು ನಮ್ಮ ರೈತರ ಹಬ್ಬ. ಆ ಸೊಗಡನ್ನು ಎಲ್ಲರಲ್ಲಿ ಮೂಡಿಸ್ಬೇಕು ಅನ್ನೋ ಎಲ್ಲರಿಗೆ ತಲುಪಿಸ್ಬೇಕು ಅನ್ನೋ ಮಕ್ಕಳಲ್ಲಿ ಪೀಳಿಗೆಯಲ್ಲಿ ಇತ್ತೀಚೆಗೆ ಪೀಳಿಗೆಯಲ್ಲಿ ಹಬ್ಬಗಳು ಹರಿದಿನಗಳಂದರೆ ಸ್ವಲ್ಪ ಕಡಿಮೆ. ಸೊ ಅವ್ರಿಗೆಲ್ಲ ಅದರ ಸೊಗಡು ಏನಂತ ಸೇರಿಸ್ಬೇಕು, ಅವ್ರು ತಿಳಿಸ್ಬೇಕು ಅಂತ ಹೀಗೆ ಹೋದ ವರ್ಷ ಕುಂತ್ಕೊಂಡು ಪ್ರಯತ್ನ ಮಾಡಿದಾಗ ನಮ್ಮ ಅಯ್ಯಪ್ಪ ಮಾಲ್ದಾರಿಗಳೆಲ್ಲರೂ ಸೇರಿ, ಅದೇ ರೀತಿ ನಮ್ಮ ಊರಿನ ಮುಖಂಡರು, ನಮ್ಮ ಸ್ನೇಹಿತರು, ನಮ್ಮ ಎಲ್ಲ ಕುಟುಂಬಸ್ಥರು ಎಲ್ಲರೂ ಸೇರಿ, ಎಲ್ಲ ಜನಾಂಗದವರು, ಎಲ್ಲ ವರ್ಗಕ್ಕೆ ಸೇರಿದಂಥವ್ರು ಎಲ್ಲರೂ ಸೇರಿ ಒಟ್ಟಾಗಿ ಯಾವುದೇ ಜಾತಿ ಭೇದ ಮತ ಮಂತ್ರ ಏನೂ ಇಲ್ಲದೆ ಒಂದೇ ಅಂತ ಇವತ್ತು ಅಯ್ಯಪ್ಪನ ಮಾಲೆಯನ್ನು ಧರಿಸಿ ಯಾತ್ರೆಯಿಂದ ಬಂದು 2ನೇ ವರ್ಷದ ಕಾರ್ಯಕ್ರಮವನ್ನು ಇವತ್ತು ಮಕರ ಸಂಕ್ರಮಣವನ್ನು ಮಾಡಿದ್ದೇವೆ. ಬೆಳಗ್ಗೆಯಿಂದೇ ಸಹ ವಿನಯ್ ಅವರು ಹೇಳಿದಾಗೆ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವು. ಈಗ ತಾನೇ ಅಯ್ಯಪ್ಪನ ಭಜನೆ, ಅದೇ ರೀತಿ ಅಯ್ಯಪ್ಪನ ಮಕರ ಜ್ಯೋತಿ, ಅದೇ ರೀತಿ ಅಯ್ಯಪ್ಪನ ಉತ್ಸವ ಮೆರವಣಿಗೆಯನ್ನು ಪ್ರಮುಖ ಬೀದಿಗಳಲ್ಲಿ, ರಾಜಬೀದಿಗಳಲ್ಲಿ ಆಗಿ ಈಗ ತಾನೇ ಮುಗಿದಿದೆ. ಎಲ್ಲರಿಗೂ ಸಹ ಮಕರ ಸಂಕ್ರಮಣದ ಹಬ್ಬದ ಶುಭಾಶಯಗಳು, ಅದೇ ರೀತಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ತಮಗೆಲ್ಲ
ನಮ್ಮ ರೈತರಿಗೆ ತಮಗೆ ಎಲ್ಲರಿಗೂ ಸಹ ದೇವರ ಅನುಗ್ರಹ ಅಯ್ಯಪ್ಪನ ಅನುಗ್ರಹ ಇರಲಿ ಅಂತೇಳಿ ನಮಗೆ ಪ್ರತಿ ವರ್ಷ ಇದೇ ರೀತಿ ಈ ಅಯ್ಯಪ್ಪ ಭಕ್ತ ಮಂಡಳಿಯ ಕಾರ್ಯಕ್ರಮಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಮಾಡೋದಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಅಯ್ಯಪ್ಪ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ನಮ್ಮ ಯನಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಇವತ್ತು ನಾವು ನವೆಂಬರ್ನಲ್ಲಿ ಮಾಲೆ ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಬರ್ತೇವೆ. 2 ವರ್ಷದಿಂದ ಬಂದಾದ ಮೇಲೆ ಮಕರ ಜ್ಯೋತಿ ಸಂದರ್ಭದಲ್ಲಿ ಗ್ರಾಮದ ಹಿರಿಯರ ಮೊದಲು ಹಾಕ್ಕೊಟ್ಟ ಅಡಿಪಾಯದಂತೆ ನಾವು ಗ್ರಾಮದಲ್ಲಿರುವಂಥ ಎಲ್ಲ ರಾಸುಗಳನ್ನ ಕರೆಸಿ ಬಸವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಎಲ್ಲ ರೈತರನ್ನೆಲ್ಲ ಕರೆಸಿ ಅವ್ರಿಗೆ ಒಂದು ಹತ್ರ ಸೇರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದಕ್ಕೆಲ್ಲ ಕಾರಣ ನಮ್ಮ ಹಿರಿಯರು, ನಮ್ಮ ಗ್ರಾಮಸ್ಥರು. ಅದನ್ನು ನಾವು ಇವತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಮಾಡ್ಕೊಳ್ತಾ ಬಂದಿವಿ. ಇದೇ ರೀತಿಯಲ್ಲಿ ಇವತ್ತು ನಮ್ಮ ಗ್ರಾಮದಲ್ಲಿ ತುಂಬ ಹೆಚ್ಚಿನ ರಾಸುಗಳು ಈ ಬಾರಿ ಬಂದಿದ್ವು. ಅವ್ರಿಗೆಲ್ಲ ರೈತರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಮಳೆ, ಬೆಳೆ ಎಲ್ಲ ಚೆನ್ನಾಗಾಗಲಿ. ಅಯ್ಯಪ್ಪ ಸ್ವಾಮಿ ಅವ್ರಿಗೆಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡಲಿ. ಅದೇ ರೀತಿ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯವರು ಅಷ್ಟೇ 2ನೇ ವರ್ಷ ಸಂಪೂರ್ಣವಾಗಿ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಇವತ್ತು ಎಲ್ಲ ಇವತ್ತು ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಹಬ್ಬಗಳನ್ನ ನೋಡೋದೇ ಕಷ್ಟ ಅಂತ ಇದರಲ್ಲಿ ಇವತ್ತು ಮಕರ ಸಂಕ್ರಮಣದ ದಿನ ಇವತ್ತು ಊರಿನ ಎಲ್ಲ ಜನತೆ, ನಮ್ಮೂರಲ್ಲೂ ಒಂದು ಜಾತ್ರೆ ನಡೀತಾ ಇರೋ ನಿಟ್ಟಿನಲ್ಲಿ ಜಾತ್ರೆ ರೀತಿ ಇವತ್ತು ಜನ ಸೇರಿದರು. ಸುಮಾರು 1000 ಗಟ್ಟಲೆ ಜನ ಸೇರಿದರು. ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಮ್ಮ ಗ್ರಾಮದಲ್ಲಿ ಹಿಂಗೆ ಇನ್ನೂ ಹೆಚ್ಚಿನ ವಿಜೃಂಭಣೆ ಅಂತ ಮಾಡಲಿಕ್ಕೆ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಮತ್ತು ಗ್ರಾಮಸ್ಥರು ಮತ್ತು ಎಲ್ಲ ಹಿರಿಯರಿಗೆ ದೇವರು ಆ ಶಕ್ತಿ ಕೊಡಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ನಮ್ಮ ಗ್ರಾಮದಲ್ಲಿ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಮಕರ ಸಂಕ್ರಾಂತಿನ ಆಚರಿಸಿದ್ದೀವಿ. ಅಯ್ಯಪ್ಪ ಭಕ್ತ ಮಂಡಳಿಯವರು ಈ ಭಕ್ತ ಮಂಡಳಿ ಅಂದರೆ ನಮ್ಮ ರಂಜಿತ್ತು ಮತ್ತು ವಿನಯ್ ಮತ್ತು ಕಿರಣ್ ಅವರು, ಗಿರೀಶ್ ಅವರು ಇವರೆಲ್ಲ ಸೇರಿ ಮಾಡಿದ್ದಾರೆ. ಇವರು ಲಾಸ್ಟ್ 2 ವರ್ಷದಿಂದ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇವ್ರುಗಳಿಂದನೇ ನಮ್ಮ ಊರಲ್ಲಿ ರಾಜಕೀಯ ಆ ಥರದ್ದೇನೂ ಇಲ್ಲ, ಎಲ್ಲ ತುಂಬ ಚೆನ್ನಾಗಿ ಒಗ್ಗೂಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವರು ಇರೋದ್ರಿಂದನೇ ಇಷ್ಟು ಜನ ಸೇರ್ತಾ ಇರೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು 2026. ಎಲ್ಲರಿಗೂ ಏನಂದರೆ ಊರಿನ ಗ್ರಾಮಸ್ಥರಿಗೆ ಫಸ್ಟ್ ಮೊದಲಾಗಿ ಏನು ಹೇಳೋದಂದರೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಈ ಕಾಚನಾಯಕನಹಳ್ಳಿ ಅಯ್ಯಪ್ಪ ಭಕ್ತಿ ಮಂಡಳಿಯಿಂದ ಇವತ್ತೇನು ನಡೆದಿದೆ ಅದಕ್ಕೆ ಸಹಕರಿಸಿದ ಊರಿನ ಹಿರಿಯರು, ಕಿರಿಯರು, ಗಣ್ಯ ವ್ಯಕ್ತಿರು ಎಲ್ಲರಿಗೂ ಶುಭ ಕೋರುತ್ತಾ ನಮ್ಮ ಮಾತು ಮುಗಿಸ್ತೇವೆ.